ಇನ್ನು ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳ ಬಗ್ಗೆ ನಾಯಕರುಗಳು ಮಾತಾಡುವಂಥ ಮಾತುಗಳಿದೆಯಲ್ಲ, ಮಾತಿನ ಧಾಟಿ ಇದೆಯಲ್ಲ, ಅದು ಯಾರು ಏನು ಬೇಕಾದರೂ ಮಾತಾಡಬಹುದು. ಸರ್ಕಾರದ CS ವಿರುದ್ಧ ರವಿಕುಮಾರ್ ಆಡಿರುವಂಥ ಮಾತುಗಳು. ಜೂನ್ 30ನೇ ತಾರೀಕು ಪ್ರತಿಭಟನೆ ಸಂದರ್ಭದಲ್ಲಿ ರವಿಕುಮಾರ್ ನಿಂದನೆ ಮಾಡಿದರು. ಶಾಲಿನಿ ರಜನೀಶ್ ಅವರನ್ನ ರವಿಕುಮಾರ್ ನಿಂದಿಸಿದಂಥ ರೀತಿ, CS ಗೆ ದೂರು ಕೊಡ್ಲಿಕ್ಕೆ ಹೋದಂಥ ನಿಯೋಗ ಈ ಸಂದರ್ಭದಲ್ಲಿ ನಿಯೋಗಕ್ಕೆ ಸಿಕ್ಕಿರಲಿಲ್ಲ ಶಾಲಿನಿ ರಜನೀಶ್. ಆವಾಗ ಅವರು ರಾತ್ರಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ, ಬೆಳಗ್ಗೆ ಅವರು ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇರ್ತಾರೆ. ಈ ರೀತಿ ಮಾತಾಡಿದರು ರವಿಕುಮಾರ್. ಇದು ಅವಹೇಳನ ಅಂತಾಗಿ ಇವರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಹಿಂದೆ ರವಿಕುಮಾರ್ ಗುಲ್ಬರ್ಗಾ ಪೊಲೀಸ್ ಕಮಿಷನರ್ ಬಗ್ಗೆನೂ ಕೂಡ ಮಾತಾಡಿದರು. ಅದು ಕೂಡ ದೊಡ್ಡ ಮಟ್ಟಕ್ಕೆ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಈಗ ನೋಡಿ, ಇದು ಎರಡನೇ ಕೇಸ್. ಸಾಮಾನ್ಯವಾಗಿ ರವಿಕುಮಾರ್ ಈ ರೀತಿ ಮಾತಾಡಲ್ಲ, ಆದರೆ ಮೇಲಿಂದ ಮೇಲೆ ಈ ರೀತಿ ಆರೋಪಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಯಾಕೆ ಮಾತಾಡೋದು ಈ ರೀತಿಯ ಮಾತುಗಳನ್ನು ರವಿಕುಮಾರ್? ತಿಂಗಳ ಹಿಂದಷ್ಟನ್ನೇ ಕಲಬುರಗಿ DC ವಿರುದ್ಧನೂ ಕೂಡ ರವಿಕುಮಾರ್ ಹಿಂಗೆ ಮಾತಾಡಿದ್ರು. DC ಏನು ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ಕೇಳಿದರು. DC ಫೌಜಿಯಾ ತರುಣ್ ಅವರ ವಿರುದ್ಧ ಮಾತಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೇಸ್ ದಾಖಲಾಗಿತ್ತು, ಕೋರ್ಟ್ ತನಕ ಹೋಗಿತ್ತು. ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟ ದೂರನ್ನು ಕೊಟ್ಟಿತ್ತು. ಈಗ ಶಾಲಿನಿ ರಜನೀಶ್ ಅವರ ಬಗ್ಗೆನೂ ಕೂಡ ರವಿಕುಮಾರ್ ಮಾತಾಡಿದ್ದಾರೆ. ಸೊ ಇದನ್ನು ಕಾಂಗ್ರೆಸ್ ಖಂಡಿಸಿದೆ. ನಾವು ತೋರಿಸ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಮನವಿ ಕೊಡಲಿಕ್ಕೆ ಅಂತ ಹೋಗಿದ್ರು. ಆ ಸಂದರ್ಭದಲ್ಲಿ CS ಸಿಕ್ಕಿರಲಿಲ್ಲ. ಅಸಂಸದೀಯ ಪದವನ್ನು ಬಳಸಿದರು ರವಿಕುಮಾರ್. ಇದಕ್ಕೆ ಸಂಬಂಧಪಟ್ಟಂಗೆ ಸಭಾಪತಿಗೆ ದೂರು ಕೊಡಲಾಗಿದೆ. ಕಾಂಗ್ರೆಸ್ ಸಭಾಪತಿಯವರಿಗೆ ದೂರನ್ನು ಕೊಟ್ಟಿದೆ. KPCC ಪ್ರಧಾನ ಕಾರ್ಯದರ್ಶಿ ಮನೋಹರ್ ದೂರನ್ನು ಕೊಟ್ಟಿದ್ದಾರೆ ರವಿಕುಮಾರ್ ವಿರುದ್ಧ. MLC ಸ್ಥಾನದಿಂದ ಅವರನ್ನು ವಜಾಗೊಳಿಸಿ. ರವಿಕುಮಾರ್ ಹೆಣ್ಣುಮಕ್ಕಳ ಬಗ್ಗೆ ಕೀಳಾಗಿ ಮಾತಾಡಿದ್ದಾರೆ. ಹಿಂದೆ ಕಲಬುರಗಿ DC ಇದಾಯಿತು, ಈಗ CS ಶಾಲಿನಿ ರಜನೀಶ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಇವ್ರ ವಿರುದ್ಧ ಕ್ರಮ ತಗೊಳ್ಳಿ, ಇವ್ರನ್ನ ವಜಾಗೊಳಿಸಿ, ಇವ್ರನ್ನ ಸ್ಥಾನದಿಂದ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ರವಿಕುಮಾರ್ ಹಿಂದೆಂದೂ ಕೂಡ ಇಂಥ ಒಂದು ಇದಕ್ಕೆ ಸಿಕ್ಕಾಕೊಂಡಿರಲಿಲ್ಲ ಅವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ, ಇದು ಎರಡನೇ ಕೇಸು. ಒಂದು DC ಅವರಿಗೆ ಬೈದಿದ್ರು, ಇವರೇನು ಪಾಕಿಸ್ತಾನದವರು ಅನ್ನುವಂಥ ಮಾತನ್ನು ಅವರು ಕಲಬುರಗಿ DC ಬಗ್ಗೆ ಮಾತಾಡಿದ್ದು, ಅದು ದೊಡ್ಡ ಮಟ್ಟಕ್ಕೆ ಸತ್ತಾಗಿತ್ತು, ಸುದ್ದಿಯಾಗಿತ್ತು, ಕೋರ್ಟ್ ತನಕ ಹೋಗಿತ್ತದು. ಈ ರೀತಿ ಮಾತಾಡುವಂಥ ಸರಿಯಲ್ಲ ಅನ್ನುವಂಥ ಅಭಿಪ್ರಾಯ ಎಲ್ಲ ಕಡೆಗೂ ವ್ಯಕ್ತವಾಗಿತ್ತು. ಈಗ ಅದರ ಮುಂದುವರೆದ ಭಾಗ ಈಗ CS ಬಗ್ಗೆನೂ ಕೂಡ ರವಿಕುಮಾರ್ ಇದೇ ರೀತಿ ಮಾತಾಡಿದ್ದಾರೆ ಅಂತ ಕಾಂಗ್ರೆಸ್ ಕೇರಳಿ ಕೆಂಡವಾಗಿದೆ. ಸಭಾಪತಿಯವರಿಗೂ ಕೂಡ ದೂರು ಕೊಟ್ಟಿದೆ. ಏನಿದು? ಹೌದು ರಂಗನಾಥ್, ಮುಖ್ಯವಾಗಿ MLC ರವಿಕುಮಾರ್ ಅವರು ಇತ್ತೀಚೆಗೆ ಕೊಟ್ಟಿರ್ತಕ್ಕಂತಹ ಒಂದೊಂದು ಹೇಳಿಕೆಗಳು ಕೂಡ IAS ಮಹಿಳಾ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಈಗ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿರುವಂತಹದ್ದು. ಕಲಬುರಗಿಯ DC ಆಗಿರ್ತಕ್ಕಂತಹ ಮಹಿಳಾ IAS ಅಧಿಕಾರಿಗೆ ಇವರು ಪಾಕಿಸ್ತಾನದಿಂದ ಬಂದಿದ್ದಾರಾ ಅನ್ನುವಂತಹದ್ದನ್ನ ಸಾರ್ವಜನಿಕವಾಗಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ, ಆವೇಶಭರಿತವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು. ಇದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಜೊತೆಗೆ ಕೋರ್ಟ್ ತನಕವೂ ಕೂಡ ಈ ವಿಚಾರ ಹೋಗಿತ್ತು. ಕೋರ್ಟ್ ಕೂಡ ರವಿಕುಮಾರ್ ಅವರಿಗೆ ಚೀಮಾರಿಯನ್ನ ಹಾಕಿತ್ತು, ಮತ್ತೆ ಕ್ಷಮೆ ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ನಂತರ ರವಿಕುಮಾರ್ ಅವರು DC ಅವರಿಗೆ ಕ್ಷಮೆಯನ್ನು ಕೂಡ ಕೇಳಿದ್ರು. ಇದಾದ ಬಳಿಕ ಮೊನ್ನೆ 30ನೇ ತಾರೀಕು ಅಂದ್ರೆ ಸೋಮವಾರ ವಿಧಾನಸೌಧದಲ್ಲಿ ಒಂದು ಪ್ರೊಟೆಸ್ಟ್ ಆಗುತ್ತೆ. ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗುತ್ತೆ. ಅಲ್ಲಿ ರವಿಕುಮಾರ್ ಅವರು ಕೂಡ ಬಂದಿರ್ತಾರೆ. ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಅನ್ನ ಮಾಡಿ ನಂತರ CS ಗೆ ದೂರು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ CS ಕಚೇರಿಗೆ ಹೋದಂತ ಸಂದರ್ಭದಲ್ಲಿ CS ಅವರು ಕೂಡ ಇರೋದಿಲ್ಲ. ಅಲ್ಲಿ CS ಕಚೇರಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ದೂರನ್ನ ಕೊಡ್ತಾರೆ. ನಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಮಾತನ್ನ ಮಾತಾಡ್ತಾರೆ ಅನ್ನುವಂಥದ್ದು. ಆ ಮಾತು ಬಹಳಷ್ಟು ಕೆಟ್ಟದಾಗಿರುತ್ತೆ, ಅವಾಚ್ಯವಾಗಿರುತ್ತೆ. ಅಂದ್ರೆ CS ಅವರು ಹಗಲು ಸಿದ್ದರಾಮಯ್ಯ ಅವರ ಕೆಲಸವನ್ನ ಮಾಡ್ತಾರೆ, ರಾತ್ರಿ ಸರ್ಕಾರದ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ವ್ಯಂಗ್ಯವನ್ನ ಆಡಿರ್ತಾರೆ, ವಿಡಂಬನೆಯನ್ನ ಮಾಡಿರ್ತಾರೆ. ಇದು ಮಹಿಳೆಯರ ಘನತೆಗೆ ತಕ್ಕುದಾದ ಮಾತಲ್ಲ ಅನ್ನುವಂತಹದ್ದನ್ನು ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಸುದ್ದಿ ಆಗುತ್ತೆ.
ಇದನ್ನೀಗ ಕಾಂಗ್ರೆಸ್ ಪಕ್ಷ ಕೂಡ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ಮಾಡ್ತಿದೆ. ಇದನ್ನ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಮನೋಹರ್ ಅವರು ಹೊರಟ್ಟಿ ಅವರಿಗೆ ದೂರನ್ನ ಕೊಟ್ಟಿರುವಂತಹದ್ದು. MLC ರವಿಕುಮಾರ್ ಅವರನ್ನ ಆ MLC ಸ್ಥಾನದಿಂದ ವಜಾ ಮಾಡಬೇಕು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧವೇ ಈ ರೀತಿಯಾದಂತಹ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ. ಮತ್ತೆ ಮೊದಲ ಬಾರಿ ಈ ಒಂದು ಪದ ಪ್ರಯೋಗನ ಮಾಡ್ತಿಲ್ಲ. ಈ ಹಿಂದೆ ಕಲಬುರಗಿ DC ಅವರಿಗೂ ಕೂಡ ಒಂದು ಪಾಕಿಸ್ತಾನದಿಂದ ಬಂದವರು ಅನ್ನುವಂತಹದನ್ನ ಈ ಒಂದು ಪದ ಪ್ರಯೋಗನ ಮಾಡಿದ್ರು. ಹಾಗಾಗಿ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಅವರು ದೂರನ್ನ ಕೊಟ್ಟಿರುವಂತಹದ್ದು. ಬಹುಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೂಡ ಇದನ್ನ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. DK ಸುರೇಶ್ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಬಹುಮುಖ್ಯವಾಗಿ DK ಸುರೇಶ್ ಅವರು ಹೇಳಿರುವಂತದ್ದು, ರವಿಕುಮಾರ್ ಅವರು ಇಂತಹ ಹೇಳಿಕೆಗಳನ್ನ ಕೊಡಬಾರ್ದಾಗಿತ್ತು, ಮತ್ತೆ ಇದು ಬಿಜೆಪಿಯ ಸಂಸ್ಕೃತಿಯನ್ನ ತೋರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಸುರೇಶ್ ಅವರು ಹೇಳಿದ್ದಾರೆ. ಮತ್ತೆ ಇದನ್ನ ಸರ್ಕಾರವು ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು, ಮತ್ತೆ IAS ವಲಯ ಕೂಡ ಇದನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ. ಯಾಕಂತಂದ್ರೆ ಒಬ್ಬ IAS ಮಹಿಳಾ ಅಧಿಕಾರಿಗೆ ಪಾಕಿಸ್ತಾನದಿಂದ ಬಂದವರು ಅನ್ನುವಂತಹ ವಿಚಾರ ಹೇಳಿರೋದಾಗಿರ್ಬೋದು. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಹಗಲು ಸಿದ್ದರಾಮಯ್ಯ ಅವರಿಗೆ ಕೆಲಸ ಮಾಡ್ತಾರೆ, ರಾತ್ರಿ ಸರ್ಕಾರದ ಕೆಲಸ ಮಾಡ್ತಾರೆ ಅನ್ನುವಂತಹದನ್ನ ಕೆಟ್ಟ ರೀತಿಯಾಗಿ ಮಾತಾಡಿರೋದೇನಿದೆ, ಇದನ್ನು ಕೂಡ IAS ವಲಯ ಮತ್ತೆ ಅಧಿಕಾರಿಗಳ ವಲಯ ಇದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಸರ್ಕಾರವು ಕೂಡ ಈ ಬಗ್ಗೆ ಹೆಚ್ಚಿನ ಗಂಭೀರವಾಗಿ ಪರಿಗಣಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ. ಹೊರಟ್ಟಿ ಅವರಿಗೆ ಈಗಾಗಲೇ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಮನೋಹರ್ ನೇತೃತ್ವದ ನಿಯೋಗ, ಕಾಂಗ್ರೆಸ್ಸಿನ ನಿಯೋಗ MLC ರವಿಕುಮಾರ್ ವಿರುದ್ಧ ದೂರನ್ನು ಕೊಟ್ಟಿದೆ. CS ಅವರಿಗೆ ಇವರು ಮಾತಾಡಿದಂಥ ರೀತಿ ತಪ್ಪಿದು. ಜೊತೆಗೆ ಏನಂದ್ರೆ ಈ ಮಹಿಳಾ ಅಧಿಕಾರಿಗಳನ್ನೇ ಅವರು ಗುರಿಯಾಗಿಸ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಇವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ DK ಸುರೇಶ್ ಕೂಡ ಮಾತಾಡಿದ್ದಾರೆ.